ಕೂಳೂರು ಬ್ರಿಡ್ಜು ಸಂಬಂಧಪಟ್ಟಂತೆ ಏನು ಒಂದು ಹಳೆ ಒಂದು ಕಾಂಟ್ರಾಕ್ಟರ್ ಇದ್ದರು, ಅವರು ಆಸಕ್ತಿ ತೋರಿಸ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಬಿಫೋರ್ ಇಟ್ ಸೆಲ್ಫ್ NH ಚೇರ್ಮನ್ ಬಂದಾಗ ಚೀಫ್ ಸೆಕ್ರೆಟರಿ ಇದ್ರ ಮುಖಾಂತರ ಲಿಖಿತವಾಗಿ ರೈಸ್ ಮಾಡಿದ್ವಿ. ಇನ್ ಪರ್ಸನ್ ಆಲ್ಸೋ ರೈಸ್ ಆದಮೇಲೆ ಅವ್ರಿಗೆ ಇದೆಲ್ಲ ಮಾಡಿ ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ನೀವೆಲ್ಲ ನೋಡಿದ್ರಿ, ಕೆಲಸ ಪ್ರಾರಂಭ ಆಯಿತು ಆಫ್ಟರ್ ದಟ್. ಈಗ ಮತ್ತೆ ಏನು ತೊಡಕಾಗಿದೆ ಅದನ್ನು ಈಗ ಇದು ಪುಷ್ ಮಾಡ್ತಾ ಇದ್ದೀವಿ, ಎಕ್ಸ್ಪ್ಲನೇಷನ್ ತೊಗೊಳ್ತಾ ಇದ್ದೀವಿ. ಕೂಳೂರು ಬ್ರಿಡ್ಜ್ ಇಂಪ್ಲಿಮೆಂಟೇಷನಲ್ಲಿ ಡಿಲೇ ಆಗಿದೆ. ಸೊ ವಿ ಆರ್ ಹೋಲ್ಡಿಂಗ್ NH ದಿಸ್ ಥಿಂಗ್ ಟು ಪುಷ್ ಟು ಗೆಟ್ ದಟ್ ಥಿಂಗ್ ಕಂಪ್ಲೀಟೆಡ್. ಅದು ಇದೆ. ಬಟ್ ಇದರದ್ದು ಏನು ಆ್ಯಸ್ ಫಾರ್ ಅಸ್ ದ ಮೇಂಟೆನೆನ್ಸ್ ಆಫ್ ದ ಸೂರತ್ಕಲ್ ಆ ಸ್ಟ್ರೆಚ್ ಇದೆ, ಅದು ಒಂದು SPVಯನ್ನು ಫ್ಲೋಟ್ ಮಾಡಿರುವಂಥದ್ದು. ಆ SPVಯಲ್ಲಿ ಟೋಲ್ ಕಲೆಕ್ಷನ್ನು ನಿರೀಕ್ಷಿತ ಮಟ್ಟದಲ್ಲಿ ಆಗದೇ ಇರುವುದರಿಂದ ಅದು ಲಾಸಲ್ಲಿ ಹೋಗಿದೆ. ಈ ಕಾರಣಗಳಿಂದ ಅವರುಗಳು ಭಾಳ ದಿನದಿಂದ ಅದನ್ನು ಇದು ಮಾಡ್ತಿದ್ರು. ಬಟ್ ನಾವು ಈ ಮಳೆಕಾಲ ಮುಗಿದ ಈವನ್ ಡ್ಯೂರಿಂಗ್ ರೈನ್ಸ್ ನೀವು ನೋಡಿದಿರಿ, ಕೂಳೂರು ಮತ್ತು ನಂತೂರಲ್ಲಿ ಹಿಂದೆ ಇದ್ದಿದ್ದು ಸಮಸ್ಯೆಗಳು ಈಗ ಒಂದೊಂದಾಗಿ ಪರಿಹಾರ ಮಾಡ್ತಾ ಬರ್ತಾ ಇರುವಂಥದ್ದು. ಇದಕ್ಕೆ ಹಿಂದಿನ ಮಳೆಕಾಲದಲ್ಲಿ ಪಂಪ್ವೆಲ್ ಜಂಕ್ಷನು ಮತ್ತು ಕೊಟ್ಟಾರ ಚೌಕಿಯಲ್ಲಿ ಯಾವಾಗಲೂ ಫ್ಲಡ್ ಬರ್ತಾ ಇತ್ತು. ಸೊ ಅದರದೆಲ್ಲ ನಾವು ಅಡ್ರೆಸ್ ಮಾಡಿ ಎಲ್ಲ ಇಶ್ಯೂಸ್, ದರ್ ವಾಸ್ ಲಾಟ್ ಆಫ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಆಲ್ಸೋ. ಅವರೆಲ್ಲ ಅಡ್ವೈಸ್ ತೊಗೊಂಡು ಅದೆಲ್ಲ ಕ್ಲಿಯರ್ ಮಾಡಿದಾಗ ಈ ವರ್ಷ ಅಷ್ಟು ಮಳೆಗೂ ಯಾವುದು ಕೂಡ ನಮ್ಮ ಸಿಟಿಯಲ್ಲಿ ಅರ್ಬನ್ ಫ್ಲಡ್ಡಿಂಗ್ ಆಗಿಲ್ಲ, ಎಕ್ಸೆಪ್ಟ್ ಫಾರ್ ಕೂಳೂರು ಬ್ರಿಡ್ಜ್ಗೆ ಈಚೆ ಆಚೆ ಇರುವಂಥ ಪ್ರದೇಶದಲ್ಲಿ ಮಾತ್ರ ಅದು ಆಯಿತು. ಸೊ ಅದು ಈಗ ನೆಕ್ಸ್ಟು ನಂತೂರು ಮತ್ತು KPT ಮತ್ತು ಕೂಳೂರು, ದೀಸ್ ಆರ್ 3 ಮೇಜರ್ ಪೆಂಡಿಂಗ್ ಇಶ್ಯೂಸ್ ಆಫ್ ದ ಸಿಟಿ. ಈಗಾಗಲೇ ಮಲ್ಟಿಪಲ್ ರೌಂಡ್ಸ್ ಆಫ್ ಮೀಟಿಂಗ್ಸ್ ಆಗಿಬಿಟ್ಟು ನಂತೂರು ಮತ್ತು KPTಯನ್ನು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಕೂಡ ಭಾಳ ವರ್ಷ ನಿಂತಿರುವಂಥ ಕೆಲಸ ಈಗ ಸ್ಟಾರ್ಟ್ ಆಗಿದೆ. ದೇರ್ ಆರ್ ಸಮ್ ದಿಸ್ ಥಿಂಗ್ ನಿಮಗೆ ಗೊತ್ತಿದೆ, ದೇರ್ ಆರ್ ಟ್ರೀ ಕಟ್ಟಿಂಗ್ ಇಶ್ಯೂಸು, ಆಮೇಲೆ ಒಂದೊಂದು ಪ್ರಾಬ್ಲಮ್ಸ್ ಇತ್ತು, ಒಂದೊಂದು ರಿಸಾಲ್ವ್ ಮಾಡಿ ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಕೂಳೂರು ಬ್ರಿಡ್ಜಲ್ಲಿ ಆ ಕನ್ಸ್ಟ್ರಕ್ಷನ್ ಮಾಡುವಂಥ ಕಾಂಟ್ರಾಕ್ಟರ್ ವತಿಯಿಂದ ಡಿಲೇ ಇದೆ. there were problems there. It was addressed, we thought it is resolved, it has started, but still it is not going at the pace in which it should go. We are totally with that. We will push that this thing also. What we will do is now ಈ ಪಬ್ಲಿಕ್ ಗ್ರೀವೆನ್ಸಸ್ ಅಡ್ರೆಸ್ ಮಾಡಲಿಕ್ಕೆ ಪರ್ಟಿಕ್ಯುಲರ್ಲಿ NH we were having NH ರಿಲೇಟೆಡ್ ಆಗಿ ನಾವು ಅಫಿಷಿಯಲಿ ಕಮಿಟೀಸ್ ಮಾಡಿಕೊಂಡು ಸ್ಪೆಸಿಫಿಕ್ ಆಗಿ ಎವ್ರಿ ಬೈ-ವೀಕ್ಲಿ 2 ವಾರಕ್ಕೆ ಒಂದು ಸಾರಿ ಈ ಎಲೆಕ್ಷನ್ ಮುಂಚೆ ತನಕ ವಿ ಆರ್ ಡೂಯಿಂಗ್ ಅ ಫಾಲೋ ಅಪ್ ಕಮಿಟೀಸ್ ಮಾಡ್ಕೊಂಡಿದ್ದೀವಿ. AC ಮಟ್ಟದಲ್ಲೂ ಈಗ ನೀವು ನೋಡಿದರೆ ಇದರದ್ದು ಆ ಹೈವೇ ಇಶ್ಯೂಸು ಸಹ ಹಂಗೆ ಒಂದೊಂದಾಗಿ ರಿಸಾಲ್ವ್ ಆಗಿರೋದು. ಯಾವುದು ನಮ್ಮದು ಕಲ್ಲಡಕ ಇದರಲ್ಲೂ ಸಹ ಸಾಕಷ್ಟು ಪ್ರಾಗ್ರೆಸ್ಸು ಹಿಂದೆ. ಐ ವೋಂಟ್ ಸೇ ಇಟ್ ಹಸ್ ಬೀನ್ ರಿಸಾಲ್ವ್ಡ್. ಐ ಆಲ್ಸೋ ಅಗ್ರಿ ದ ಟೂ ಮಚ್ ಆಫ್ ಪ್ರಾಬ್ಲಮ್. ನಾವೇ ಅಲ್ಲಿ ಪ್ರತಿ ವಾರ ಅಲ್ಲಿ ಟ್ರಾವೆಲ್ ಮಾಡ್ತೀವಿ, ನಮಗೇನೆ ಅದು ನಿಜವಾಗ್ಲೂ ಅದು ಇಟ್ ಇಸ್ ಅ ದಿಸ್ ಥಿಂಗ್. ಬಟ್ ಇಶ್ಯೂಸ್ ಆರ್ ಆಲ್ಸೋ ದೇರ್. ಅದ್ರದ್ದು ನಾವು ಜಾಗ ಕೊಟ್ಟಿರೋದೇ ಇಷ್ಟು, ಕಲ್ಲಡಕದಲ್ಲಿ ಅಗಲ ಇಷ್ಟು, ಅದರಲ್ಲಿ ಫ್ಲೈಓವರ್ ಕಟ್ಟಬೇಕಂದ್ರೆ ಅದರದ್ದು ಬಿಟ್ಟು ಮೆಷಿನರಿನ ಇದು ಮಾಡಲಿಕ್ಕೆ ಇದೆಲ್ಲ ಇಶ್ಯೂಸ್ ಇತ್ತು ಈಗ. ಬಟ್ ಒಂದು ಅಷ್ಟಿಗೆ ದ ಮೇಜರ್ ಇಶ್ಯೂಸ್ ಹ್ಯಾವ್ ಬೀನ್ ರಿಸಾಲ್ವ್ಡ್. ಸೊ ದೇ ಹ್ಯಾವ್ ಕಂಪ್ಲೀಟೆಡ್ ದಟ್ ಸ್ಟ್ರೆಚ್. ಅದೇ ಥರ ನಿಮ್ಮ ಯಾವುದು ಬೆಳ್ತಂಗಡಿನೂ ಅದೇ ಥರ ಕಾಂಟ್ರಾಕ್ಟರ್ ಇಶ್ಯೂಸ್ ಇತ್ತು. ನಾವು ಅವರನ್ನು ಕೂಡ ಕರೆಸಿದ್ದೀವಿ, ಸಂಸದರು ಮೀಟಿಂಗ್ ಮಾಡಿಸಿದರು. ಆ ಕಾಂಟ್ರಾಕ್ಟರು ಬಂದ ಮೇಲೆ ಈಗ ಅವ್ರದ್ದು NH ಇದು PW ವತಿಯಿಂದನೇ ಅದನ್ನೊಂದು ಡಿಸಿಷನ್ ತೊಗೊಂಡು ಅವ್ರದ್ದು ಕೆಲಸ ಮಾಡ್ತಾಯಿಲ್ಲ ಅಂತ ಬೇರೆಯವ್ರಿಗೆ ಹಚ್ಚಿ ಈಗ ಕೆಲಸ ಅಲ್ಲಿ ನಡೀತಾ ಇದೆ. ನಮ್ಮ ಈ ಒಂದು ಮಾನ್ಸೂನ್ ಸಹ ಈ ವರ್ಷ ಸ್ವಲ್ಪ ಮುಂದೆ ಹೋಗಿರೋದ್ರಿಂದ ಅದಕ್ಕೆ ಬರ್ತೀನಿ. ಸೊ ನಾವು ಈ ಥರ ಅಫಿಷಿಯಲಿ ಮೀಟಿಂಗ್ಸನ್ನು ಮಾಡ್ತಿದ್ವಿ. ಪ್ರಾಬಬ್ಲಿ ವಿ ವಿಲ್ ಹ್ಯಾವ್ ಒನ್ ಪಬ್ಲಿಕ್ ಕನ್ಸಲ್ಟೇಷನ್. ಪೊಲೀಸು, NH ಅವರು, PW ಅವರು, ಕಾರ್ಪೊರೇಷನ್ ಅವರು, ಮೋಡದವರು ಮತ್ತು ಸಾರ್ವಜನಿಕರು, ಪ್ರೆಸ್ ಅವರು ಕೂಡ ಅದರಲ್ಲಿ ಕೆಲವುದಲ್ಲಿ ಇದ್ದಾರೆ. ಸೊ ಅವ್ರದ್ದೆಲ್ಲ ಅದಲ್ಲಿ ಒಂದೊಂದು ಇಶ್ಯೂಸ್ ಆಗಿ ಆಗ್ತಿದ್ದಾರೆ, ನಾವು ಮಾನಿಟ್ರ್ ಮಾಡ್ತೇವೆ, ಅದನ್ನು ಒಂದೊಂದಾಗಿ ರಿಸಾಲ್ವ್ ಆಗ್ತದೆ. ಅದೇ ಥರ ಇದಕ್ಕೂ ಕೂಡ ನಾವು ಒಂದು ಮಾಡ್ತೇವೆ. ಈ ಸಮಿತಿ ಇರುವನ್ನು ಸಹ ಒಳಗೊಂಡು ಮಾಡ್ತೇವೆ. ಮಮ್ಮಿ, ಸಮ್ಮರ್ ವೆಕೇಶನ್ಸ್ಗೆ ಈ ಸರಿ ವಾಟರ್ ಪಾರ್ಕ್ಗೆ ಹೋಗೋಣ. ಶೋರ್ಕಲ್ಲ, ಮಾನಸ ವಾಟರ್ ಪಾರ್ಕ್ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್, ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.